ಪಶ್ಚಿಮ ಬಂಗಾಳದಲ್ಲಿ ಅತಿ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳನ್ನು ಗೆದ್ದು ಬಹುಮತದೊಂದಿಗೆ ಭಾರತೀಯ ಜನತಾ ಪಾರ್ಟಿ ಇತಿಹಾಸದಲ್ಲೇ ಮೊದಲ ಸಲ ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರಕ್ಕೆ ಬಂದು ಸುವೇಂದು ಅಧಿಕಾರಿ ಅವರು ಸಿಎಂ ಆಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದರು ಸ್ನೇಹಿತರೆ. ಸೊ ಈ ಒಂದು ಸಮಯದಲ್ಲಿ ಅಲ್ಲಿನ ಎಲ್ಲಾ ಜನರು ಖುಷಿಯನ್ನು ಮತ್ತು ಅವರ ಜೈಕಾರವನ್ನು ಕೂಗಿ ಸಂತಸವನ್ನು ವ್ಯಕ್ತಪಡಿಸಿದರು. ಈ ಒಂದು ಟೈಮಲ್ಲಿ ವೇದಿಕೆಯ ಮೇಲೆ ಎಲ್ಲಾ ಗಣ್ಯರು ಕೂಡ ಉಪಸ್ಥಿತರಿದ್ದರು. ಅಲ್ಲಿ ಯೋಗಿ ಆದಿತ್ಯನಾಥ್ ಜಿ ಕೂಡ ಉಪಸ್ಥಿತರಿದ್ದರು. ಸೊ ಅವರ ಕಡೆಯಿಂದ ಒಂದು ಸ್ಪೆಷಲ್ ಉಡುಗೊರೆಯಾಗಿ ಸುವೇಂದು ಅಧಿಕಾರಿ ಅವರಿಗೆ ಯೋಗಿ ಆದಿತ್ಯನಾಥ್ ಜಿ ಅವರು ಕೂಡ ನೀಡಿದರು ಸ್ನೇಹಿತರೆ. ಏನಪ್ಪಾ ಉಡುಗೊರೆ ನೋಡ್ರಿ, ಎಲ್ಲರನ್ನು ಎಲ್ಲ ಗಣ್ಯರಿಗೆ ಅವರು ಕೈಕುಲುಕಿ ಅಭಿನಂದನೆ ವ್ಯಕ್ತಪಡಿಸುತ್ತಾ ಹಾಗೆ ಬರುವಾಗ ಅಲ್ಲಿ ಯೋಗಿ ಆದಿತ್ಯನಾಥ್ ಜಿ ಅವರು ಕೂಡ ಇದ್ರು. ಸೊ ಅವರ ಕೈಯಲ್ಲಿ ಒಂದು ಉಡುಗೊರೆ ಇತ್ತು. ಆ ಉಡುಗೊರೆ ಏನಂತಂದ್ರೆ ಕೇಸರಿ ಶಾಲ್. ಯೋಗಿ ಆದಿತ್ಯನಾಥ್ ಜಿ ಅವರು ವೇದಿಕೆ ಮೇಲೆ ಬರುವಾಗ್ಲೇನೆ ಆ ಒಂದು ಕೇಸರಿ ಶಾಲ್ ಉಡುಗೊರೆಯಾಗಿ ತಗೊಂಡ್ ಬಂದ್ರು. ಸುವೇಂದು ಅಧಿಕಾರಿ ಬರ್ತಾ ಇದ್ದಂಗೆ ಅವರಿಗೆ ಶಾಲ್ ಹಾಕಿ ಅಭಿನಂದನೆಯನ್ನು ಕೂಡ ವ್ಯಕ್ತಪಡಿಸಿದ್ರು ಸ್ನೇಹಿತರೆ. ಸೊ ಅದೇ ರೀತಿಯಲ್ಲಿ ಮತ್ತು ಎಲ್ಲರನ್ನು ಕೈಕುಲಿಸಿ ನಂತರ ಅವರು ಪ್ರಧಾನಿ ಮೋದಿ ಹತ್ರ ಹೋದ್ರು. ಸೊ ಪ್ರಧಾನಿ ಮೋದಿ ಹತ್ರನು ಕೂಡ ಅವರು ಕೈಕುಲುಕಿ ಪ್ರಧಾನಿ ಮೋದಿ ಅವರು ಅವರನ್ನು ತಬ್ಬಿಕೊಂಡು ಅಭಿನಂದನೆಗಳನ್ನು ಕೂಡ ವ್ಯಕ್ತಪಡಿಸಿದ್ರು ಸ್ನೇಹಿತರೆ. ಸೊ ಈ ಒಂದು ಸಮಯದಲ್ಲಿ ಅಲ್ಲಿನ ಜನಗಳಲ್ಲಿ ಒಂದು ಖುಷಿ, ಸಂತೋಷ, ಜೈಕಾರವನ್ನು ಬಹಳ ಖುಷಿಯಿಂದ ಕಾಣಲ್ಪಟ್ಟಿತ್ತು ಸ್ನೇಹಿತರೆ. ಸೊ ಯೋಗಿ ಆದಿತ್ಯನಾಥ್ ಜಿ ಅವರ ಕಡೆಯಿಂದ ಪಡೆದಂತಹ ಕೇಸರಿ ಶಾಲ್ ಇದು ಕೇಸರಿಮಯ. ಸೊ ಅಂದಾಗೆ ಬಿಜೆಪಿ ಅಧಿಕಾರಕ್ಕೆ ಬಂದ ಮೇಲೆ ಬಂಗಾಳದಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ ಅನ್ನೋದು ನಾವೆಲ್ಲರೂ ಕಾದು ನೋಡೋಣ.